ಹಾಯ್ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದರೆ ನನಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಹಳ ಖುಷಿ ಆಗ್ತದೆ. ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ, ಅದಕ್ಕೂ ನನಗೆ ಬಹಳ ಖುಷಿ ಆಗ್ತದೆ. ನಾನು ಏನು ಅಂದ್ಕೊಂಡಿದ್ನಿ ಅಂದರೆ, ಕಥೆಯಲ್ಲಿ ಮಾತಾಡೋದು ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ಇನ್ನು ಮುಂದೆ ಕಥೆಯಲ್ಲಿ ಒಟ್ಟ ಮಾತಾಡಲ್ಲ. ನನ್ನ ಅನಿಸಿಕೆಗಳು ಏನದಾವ, ಏನು ನನ್ನ ಅನಿಸಿಕೆಗಳ ಬಗ್ಗೆ ಹೇಳ್ಬೇಕು ಅನ್ನಿಸ್ತೈತಿ, ಅದು ನಿಮಗೆ ಕೇಳಬೇಕು ಅನ್ನಿಸ್ತೈತಲ್ಲ, ಅದನ್ನು ಈ ವಿಶೇಷ ವಿಡಿಯೋದೊಳಗೆ ನೋಡಿ ಒಂದು ಸ್ವಲ್ಪ ನನ್ನ ಬಗ್ಗೆ ಮಾತಾಡ್ಕೊಂಡಿರ್ತೀನಿ. ಯಾರಿಗೆ ವಿಶ್ ಮಾಡಬೇಕು ವಿಶ್ ಮಾಡಿರ್ತೀನಿ. ನಿಮಗೇನಾದರೂ ಕಮೆಂಟ್ ಮಾಡಿ ಹಾಯ್ ಹೇಳಬೇಕು ಅಂದ್ರೆ ಈ ವಿಶೇಷ ವಿಡಿಯೋದೊಳಗೆ ಕಮೆಂಟ್ ಮಾಡಿರಿ. ನನಗೆ ಒಬ್ಬರೇ ಕಮೆಂಟ್ ಮಾಡಿದ್ರು, ಅವ್ರು ಸೌಮ್ಯ ಅವ್ರು ಅಂತೇಳಿ. ಅವ್ರದ್ದು ಒಂದೇ ವಿಶ್ ಮಾಡೋಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಒಂದು ಇಬ್ಬರು ಮೂರು ಜನ ಯಾರಾದರೂ ಹಾಯ್ ಅಂತ ಹೇಳಿ ಅಂತ ಕಮೆಂಟ್ ಮಾಡಿದ್ರೆ ಅವರಿಗೆ ನಾನು ಮಾಡ್ಬೋದು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಆಯಿತು, ಒಂದು 3-4 ದಿನ ಆಯಿತು, ಯಾರೂ ಮಾಡಲಿಲ್ಲ. ಹಾಗಾಗಿ ಅವ್ರು 3 ಜನದ್ದು ನಾನು ಹೇಳಿರಾಯಿತು ಅಂತ ಇವತ್ತು ನನ್ನ ಬಗ್ಗೆ ಮತ್ತು ಇವತ್ತು ಏನಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಕ್ರಿಸ್ಮಸ್ ಡೇ ಇದೆ. ಸೊ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ. ಅದಕ್ಕೆ ಕ್ರಿಸ್ಮಸ್ ಇರೋದಕ್ಕೆ ನನ್ನ ಮಗನಿಗೂ ಸ್ಕೂಲ್ ಸೂಟಿ ಕೊಟ್ಟೈತಿ. ಹೀಗಾಗಿ ಚಳಿ ಇರೋದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ. ಹೀಗಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಲೇಟಾಗಿ 11 ಗಂಟೆ ಆಗತೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಚಳಿಗಾಲ ಇರೋದಕ್ಕೆ ಬೇಗ ಬೇಗ ಎದ್ದು ಕೋಲ್ಡ್ ಆಗಿ ಇದು ಜ್ವರ ಬರೋದು ಹೀಗೆಲ್ಲ ಆಗತ್ತಿತ್ತು. ಅದಕ್ಕೆ ಎಲ್ಲಿ ಅಂತ ನಾನು ಸುಮ್ಮನಾಗಿ ಸ್ವಲ್ಪ 7 ಗಂಟೆಗೆ ಕೇಳ್ತೀನಿ. ನಾಷ್ಟ ಅದು ಮಾಡೋಷ್ಟರಲ್ಲಿ 10 ಗಂಟೆ ಆಗ್ತೈತಿ. ಈಗ ವಿಶೇಷ ಹೇಳನ್ರಿ, ಯಾರೆಲ್ಲ ಹಾಯ್ ಹೇಳಿ ಅಂತ ಹೇಳಿದಾರಲ್ಲ ಅವ್ರಿಗೆ ಹೇಳ್ತೀನಿ. ಭಾಳ ಜನ ಏನಿಲ್ಲ, 3 ಜನ ಅಷ್ಟೇ ಹೇಳಿದ್ದಾರೆ. ಹಂಗೆ ನನ್ನ ಚಾನಲ್ ಇನ್ನೊಂದು ಇದೆಯಲ್ಲ, ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ ಅಂತ, ಅದರೊಳಗೆ ಈಗ ನಾನು ಒಂಥರ ಹೊಸ ಕಥೆನ ಬರಲಿ, ಅದರೊಳಗೂ ಹಾಕಿರಾಯ್ತು, ಅದರೊಳಗೂ ಒಂದೊಂದು ಹೊಸ ಕತೆ ಹಾಕಿರಾಯ್ತು ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ. ದಾರಿ ತಪ್ಪಿದ ಮಗ ಅಂಥೇಳಿ. ಕತೆ ತುಂಬ ಚೆನ್ನಾಗಿದೆ, ಮುಂದೆ ಕತೆ ತುಂಬ ಚೆನ್ನಾಗಿ ಬರ್ತೈತಿ. ಅದನ್ನು ನೋಡಿ ಇದಕ್ಕೆಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಿಲ್ಲ ಅದಕ್ಕೂ ಕೊಡಿ ಅಂತ ಹೇಳ್ತೀನಿ. ಮತ್ತು ನನಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಿಲ್ಲ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈಗ ಹಾಯ್ ಹೇಳೋ ಸಮಯ ಬನ್ನಿ. ಅವರು ದೀಕ್ಷಿತ್ ಅಮಡಿಹಾಳ್ ಅಂತ ನೋಡ್ರಿ. ದೀಕ್ಷಿತ್ ಅಮಡಿಹಾಳ್ ಅವರಿಗೆ ಹಾಯ್. ಅವರು ಹಾಯ್ ಹೇಳಂತ ಪಾಪ ಮೊನ್ನೆ ಮೆಸೇಜ್ ಮಾಡಿದ್ರು. ಸೊ ದೀಕ್ಷಿತ್ ಅಮಡಿಹಾಳ್ ಅವರೇ ಹಾಯ್. ಹಾಗೆ ಸೌಮ್ಯ ಅವರು ಮೆಸೇಜ್ ಮಾಡಿದ್ರು, ಮೆಸೇಜ್ ಅಂದರೆ ಕಮೆಂಟ್ ಮಾಡಿದ್ರು. ಅವರು ಅವರ ಮಗಳಿಗೆ ಹಾಯ್ ಹೇಳಿ ಅಂತ ಹೇಳಿದರು. ಚಾರು, ಲಿರಿಕ್ಷಾ ಮತ್ತು ಸೌಮ್ಯ ಎಲ್ಲರಿಗೂ ಹಾಯ್. ನಿಮ್ಮ 3 ಜನಕ್ಕೂ ಹಾಯ್. ನಿಮ್ಮ ಕುಟುಂಬದವ್ರಿಗೂ ಹಾಯ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಸಂತೋಷವಾಗಿರಿ ಅಂತ ಹೇಳ್ತೀನಿ. ದೀಕ್ಷಿತ್ ಅವರೇ, ನೀವು ಆರೋಗ್ಯವಾಗಿ ಕ್ಷೇಮವಾಗಿ ಸಂತೋಷವಾಗಿರಿ. ಓದೋರೆಲ್ಲ ಚೆನ್ನಾಗಿ ಓದಿ, ಕೆಲಸ ಮಾಡೋರು ಚೆನ್ನಾಗಿ ಕೆಲಸ ಮಾಡಲಿ. ಈ ಹೊಸ ವರ್ಷ ನಿಮಗೆ ಹರ್ಷ ತರಲಿ ಅಂತ ಹೇಳ್ತೀನಿ. ಇನ್ನೇನು ಹೊಸ ವರ್ಷ ಬರ್ತಾಯಿತ್ರಿ. ಮತ್ತು ಹೊಸ ವರ್ಷಕ್ಕೆ ನಾನು ಒಂದೇನರ ಅಪ್ಡೇಟ್ ಕೊಡಬೇಕಲ್ರಿ ನಿಮ್ಗೆ. ನಾನು ಏನು ಮಾಡಿಟ್ಕೋತೀನಿ ಅಂದರೆ, ಇನ್ನು ಟೈಮಿಂಗ್ ಮಾಡಿಟ್ಕೋತೀನಿ ವಿಡಿಯೋ ಮಾಡೋಕ್ಕೆ. ಯಾವ ಟೈಮಿಂಗ್ ಅಂತಂದ್ರೆ, ಬೆಳಿಗ್ಗೆ ಆದರೆ 8 ರಿಂದ 9 ಗಂಟೆ ಒಳಗೆ ಒಂದು ವೀಡಿಯೋ ಹಾಕೋದು ತಾಯಿಲದ ತಬ್ಬಲಿ. ಅದು ನಾನು ಪಕ್ಕ ಟೈಮಿಂಗ್ ಮಾಡಿಟ್ಕೋತೀನಿ ರೀ, ಮಿಸ್ಸೇ ಮಾಡೋದಿಲ್ಲ, ನೀವು ಬೇಜಾರು ಮಾಡೋದಿಲ್ಲ. ಹಂಗೆ ಅದಾದಮೇಲೆ ಮಧ್ಯಾಹ್ನ 2 ಗಂಟೆಯಲ್ಲಿ ಅಕ್ಕ ತಂಗಿ, ಅಂದರೆ ನಿಮಗೂ ಸ್ವಲ್ಪ ಗ್ಯಾಪ್ ಬೇಕಲ್ಲ, ಭಾಳ ಫೋನ್ ನೋಡಬಾರ್ದ್ರಿ, ಕಣ್ಣು ಹೋಗ್ತಾವು. ಅದಕ್ಕೆ ಆಮೇಲೆ ಅಕ್ಕ ತಂಗಿ ಒಂದು ಹಾಕ್ತೇನೆ ರೀ. ಆಮೇಲೆ ಮತ್ತೆ 5 ಗಂಟೆಗೆ ನಿಮಗೆ ತಾಯಿಲದ ತಬ್ಲಿ 3 ಎಪಿಸೋಡ್ ಹಾಕ್ತೇನೆ ರೀ. ನೀವು ನೋಡಿರಿ, ನನ್ನ ಹತ್ರ ಒಂದೇ ಫೋನ್ ಇರೋದ್ರಿಂದ ಅದರೊಳಗೆ ಟ್ವಿನ್ ಕ್ರಾಫ್ಟ್ ಆ್ಯಪಲ್ಲಿ ವಿಡಿಯೋ ಮಾಡೋದು, ಮತ್ತು ಅದನ್ನು ಅಪ್ಲೋಡ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಎಡಿಟ್ ಮಾಡೋದು ಎಲ್ಲ ಅಂದ್ರೂ 3 ತಾಸು ಬೇಕಾಗತ್ತೆ ರೀ. ಟೈಮ್ ಬೇಕಲ್ವಲ್ರಿ. ಅಡ್ಜಸ್ಟ್ ಮಾಡಿಕೊಡ್ರಿ. ಏನಾದರೂ ನಿಮ್ಮಿಂದ ನಾನು ಸ್ವಲ್ಪ ಬೆಳೆದ್ರೆ ಇನ್ನೊಂದು ಮೊಬೈಲ್ ತಗೋಬೋದು ಅಲ್ಲ, ಅದ್ರಲ್ಲಿ ಮಾಡ್ಬೋದಲ್ವಾ. ಏನೂ ಇಲ್ಲ, ಇನ್ನೂ ಏನು ಅಂದ್ರೆ ನಂದು ಇನ್ನೂ ಏನೂ ಆಗಿಲ್ಲ ರೀ. ಜಸ್ಟ್ ಮಾನಿಟೇಷನ್ ಆಗೈತೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಅದಕ್ಕೆ ಇನ್ನೂ ಏನಾದ್ರು ಪ್ರಯತ್ನ ಆಗಲಿ ಅಂತ ನಾನು ಇಷ್ಟೊಂದು ಕನಸು ಕಾಣ್ತಾ ಇದ್ದೀನಿ. ಪ್ಲೀಸ್ ಬರೋ ಅಡ್ವರ್ಟೈಸ್ಮೆಂಟ್ ನೋಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀ. ಯಾರ್ಯಾರಿಗೆಲ್ಲ ಹಾಯ್ ಹೇಳಿಲ್ವ, ನನಗೆ ಕಮೆಂಟ್ ಮಾಡಿದವ್ರಿಗೆಲ್ಲರಿಗೂ ಹಾಯ್. ನಾನು ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ಹಾಯ್.